ಸೊ ನೆನಪಿದೆ ಭೀಮಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಏನ್ ಮಾಡ್ತಿದ್ದೀರಾ ಆಲ್ರೆಡಿ ಕ್ಲಾಸ್ ಆಗಿದೆ ಇದು ಮೋಸ್ಟ್ಲಿ ಇದು 3ನೇ ಕ್ಲಾಸ್ ಅನ್ಸುತ್ತೆ ಇದು ನೆನಪಿದೆ ಜ್ಯೋತಿ ಸಾವಿತ್ರಿ ಅಕ್ಷತಾ ಮುಂದೆ ಕ್ವಶನ್ಸ್ ಇರ್ತವೆ ನೆನಪೈತ್ರಿ ಓಕೆ ಥ್ಯಾಂಕ್ ಯು ನೆನಪೈತಿ ಮುಂದೆ ಕ್ವಶನ್ಸ್ ಇರ್ತಾವೆ ನೋಡ್ಕೊಳ್ಳಿ ಇವಾಗಲೇ ಓಕೆ ಸೊ ಪ್ರೆಸೆಂಟ್ ಸಿಂಪಲ್ ಅಂದ್ರೆ ಏನು ಓದಮ್ಮ ಜ್ಯೋತಿ ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಸಾಮಾನ್ಯ ವರ್ತಮಾನ ಕಾಲ ಪುನರಾವರ್ತಿತ ಕ್ರಿಯೆಗಳು ಪದೇ ಪದೇ ಮಾಡುವ ಕೆಲಸಗಳು ಓಕೆ ಹವ್ಯಾಸಗಳು ಮತ್ತು ಅಭ್ಯಾಸಗಳು ಅಂಡ್ ಎಂದಿಗೂ ಬದಲಾಗದ ಇರುವ ವಿಷಯಗಳು ಅಂದ್ರೆ ಸಾರ್ವಕಾಲಿಕ ನಿಜವಾದ ಸಂಗತಿಗಳು ಓಕೆ ಸೊ ನಿಮ್ಗೆ ರೆಡಿ ಎಕ್ಸಾಂಪಲ್ ಅಲ್ಲಿ ಹೇಳಿದ್ನಲ್ವಾ ದ ಅರ್ತ್ ಮೂವ್ಸ್ ಅರೌಂಡ್ ದ ಸನ್ ಅಥವಾ ದ ಸನ್ ರೈಸಸ್ ಇನ್ ದ ಈಸ್ಟ್ ಸೊ ಈ ತರ ಎಲ್ಲ ಇವು ಸಾರ್ವಕಾಲಿಕ ಸತ್ಯಗಳು ಸೊ ಇಲ್ಲಿ ಏನ್ ಮಾತಾಡ್ತೀವಿ ಗೊತ್ತಾಯ್ತಲ್ವ ಈ ಟೆನ್ಸ್ ಅಲ್ಲಿ ಡೈಲಿ ರೂಟೀನ್ ಜಾಬ್ ಓಕೆ ರೆಗ್ಯುಲರ್ ಆಕ್ಟಿವಿಟೀಸ್ ಯೂನಿವರ್ಸಲ್ ಟ್ರೂತ್ ಸೊ ಇದರಲ್ಲಿ ಮತ್ತೆ ಸೊ ಡೂ ಡಸ್ ಡೋಂಟ್ ಡಸಂಟ್ ಪ್ಲಸ್ ವರ್ಬ್ ಓಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಎಲ್ಲಿ ಯಾವಾಗ ಹೇಗೆ ಬಳಸ್ಬೇಕಂತ ನೋಡೋಣ ಓಕೆನಾ ಸೊ ಸ್ಟ್ರಕ್ಚರ್ ಈ ತರ ಇರುತ್ತೆ ಓಕೆ ಸಬ್ಜೆಕ್ಟು ಪ್ಲಸ್ ವರ್ಬ್ ಪ್ಲಸ್ ಅಬ್ಜೆಕ್ಟು ಸಬ್ಜೆಕ್ಟ್ ಜಾಗದಲ್ಲಿ ಏನು ಬರುತ್ತೆ ನೌನ್ ಇರುತ್ತೆ ಪ್ರನೌನ್ ಇರುತ್ತೆ ವರ್ಬ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಇರುತ್ತೆ ಸಬ್ಜೆಕ್ಟ್ ಅಲ್ಲಿ ನಾವು ಪ್ಲೇಸ್ ಬಗ್ಗೆ ಮಾತಾಡ್ತೀವಿ ಅಂಡ್ ಪ್ಲಸ್ ಇಲ್ಲ ಟೈಮ್ ಇರುತ್ತೆ ಇಲ್ಲ ರೀಸನ್ ಓಕೆ ಸೊ ಈಗ ಸಬ್ಜೆಕ್ಟ್ ಅಲ್ಲಿ ನೋಡ್ಕೊಳ್ಳಿ ನೀವು ಐ ಯು ವಿ ದೇ ಪ್ಲೂರಲ್ ಬಗ್ಗೆ ಮಾತಾಡ್ತಿದ್ರೆ ಸೊ ವರ್ಬ್ ಮೇನ್ ವರ್ಬ್ ಈಗ ಗೋ ಟು ಸ್ಕೂಲ್ ಎವ್ರಿ ಡೇ ಓಕೆ ಸೊ ಐ ಗೋ ಟು ಸ್ಕೂಲ್ ಯು ಗೋ ಟು ಸ್ಕೂಲ್ ಎವ್ರಿ ಡೇ ಓಕೆನಾ ಸೊ ಇನ್ ಕೇಸ್ ನೀವು ಸಬ್ಜೆಕ್ಟ್ ಅಲ್ಲಿ ಈ ಶಿ ಇಟ್ ಅಥವಾ ಯಾವುದೋ ನೇಮ್ ಬಗ್ಗೆ ಮಾತಾಡ್ತಾ ಇದ್ರೆ ಅಲ್ಲಿ ಗೋಸ್ ಟು ಸ್ಕೂಲ್ ಓಕೆ ಎವ್ರಿ ಡೇ ಸೊ ಇಲ್ಲಿ ನಾವು ಈ ಶಿ ಇಟ್ ಸೊ ನೇಮ್ಸ್ ಯಾವ ಬೇರೆ ವ್ಯಕ್ತಿಗಳ ನೇಮ್ಸ್ ಇದ್ರೆ ಏನ್ ಮಾಡ್ತೀವಿ ಅಂದ್ರೆ ವರ್ಬ್ಗೆ ಎಸ್ ಅಥವಾ ಇ ಎಸ್ ಆಡ್ ಮಾಡ್ತೀವಿ ಇದು ಗೊತ್ತಿದೆ ಅಲ್ವಾ ನಿಮ್ಗೆ ಸೊ ಇದನ್ನು ನೆನಪಿಟ್ಕೊಳ್ಳಿ ಇಷ್ಟೇ ಐಗೆ ಯುಗೆ ವಿಗೆ ದೇಗೆ ಪ್ಲೂರಲ್ಗೆ ಓನ್ಲಿ ವರ್ಬ್ ಅಷ್ಟೇ ಇರುತ್ತೆ ಈ ಶಿ ಇಟ್ ಬಗ್ಗೆ ಬೇರೆ ಈ ತರ ಇದು ಮಾಡುವಾಗ ಸಬ್ಜೆಕ್ಟ್ ಅಲ್ಲಿ ಈ ತರ ಇದ್ರೆ ವರ್ಬ್ಗೆ ಎಸ್ ಇಲ್ಲ ಅಂದ್ರೆ ಇ ಎಸ್ ಆಡ್ ಆಗುತ್ತೆ ಓಕೆನಾ ಸೊ he goes to school every day right she goes to school every day it goes to school every day Sudeep goes to school every day so ಇದು ಪಾಸಿಟಿವ್ ಟೆನ್ಸ್ ಆಯ್ತು ಓಕೆ ಸೊ ಇನ್ ನೆಗೆಟಿವ್ ಟೆನ್ಸ್ ಸೊ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಅಲ್ಲಿ ಐ ಯು ವಿ ದೇ ಪ್ಲೂರಲ್ ಇದ್ರೆ ಅಲ್ಲಿ ಡೋಂಟ್ ನ ಫಸ್ಟಿಗೆ ಆಡ್ ಮಾಡ್ತೀವಿ ನೆಕ್ಸ್ಟ್ ವರ್ಬ್ ಬರುತ್ತೆ ಓಕೆ ಐ ಡೋಂಟ್ ಗೋ ಟು ಸ್ಕೂಲ್ ಎವ್ರಿ ಡೇ ಯು ಡೋಂಟ್ ಗೋ ಟು ಸ್ಕೂಲ್ ಎವ್ರಿ ಡೇ ಓಕೆನಾ ಸೊ ಸಬ್ಜೆಕ್ಟ್ ಅಲ್ಲಿ ನೆಕ್ಸ್ಟ್ ಸಬ್ಜೆಕ್ಟ್ ಅಲ್ಲಿ ಹಿ ಶಿ ಇಟ್ ಸುದೀಪ್ ಅಥವಾ ಭೀಮಾ ಯಾವ್ದೊಂದು ವ್ಯಕ್ತಿ ನೇಮ್ ಇದ್ರೆ ಏನ್ ಮಾತಾಡ್ತೀವಿ ಡಜಂಟ್ ಗೋ ಟು ಸ್ಕೂಲ್ ಅಂತ ಹೇಳ್ತೀವಿ ಸೊ ಡಜಂಟ್ ನ ಇಲ್ಲಿ ಇದು ಮಾಡ್ತೀವಿ ಹಿ ಶಿ ಇಟ್ ಸುದೀಪ್ ಓಕೆ ಸೊ ವರ್ಬ್ ಹಿಂದೆ ಡಜಂಟ್ ಇರುತ್ತೆ ರೈಟ್ ಡಸ್ ನಾಟ್ ನ ಶಾರ್ಟ್ ಫಾರ್ಮ್ ಡಸಂಟ್ ಓಕೆ ಡು ನಾಟ್ ನ ಶಾರ್ಟ್ ಫಾರ್ಮ್ ಡೋಂಟ್ ಆಯ್ತಾ ಇದು ನೆಕ್ಸ್ಟ್ ಸೆಂಟೆನ್ಸ್ ಓಕೆ ಅಮ್ಮ ಕರೆಕ್ಟಾಗಿ ನೋಡ್ಕೊಳ್ಳಿ ಮುಂದೆ ಕ್ವಶನ್ಸ್ ಇರ್ತವೆ ಓಕೆ ಸೊ ಪಾಸಿಟಿವ್ ಸೆಂಟೆನ್ಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಫಾರ್ಮುಲಾ ನೋಡ್ಕೊಳ್ಳಿ ಕೆಳಗಡೆ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಅಬ್ಜೆಕ್ಟ್ ಪ್ಲಸ್ base form of the verb. Note, if the subject of the sentence is she, it, he, a singular noun, and then es or s will be added to main verb in the sentence. So, ಈಗ ಎಕ್ಸಾಂಪಲ್ ನೋಡ್ಕೋಣ. ಸೊ ಓದಮ್ಮ ಜೊತೆ ಇದನ್ನ. I listen to news daily. ಓಕೆ ಏನಾಗುತ್ತೆ ಕನ್ನಡದಲ್ಲಿ ಇದು ಯಾರ್ದಾಗ ಹೇಳ್ತೀರಾ ಗೊತ್ತಿಲ್ವಾ
ನಾನು ದಿನಾಲು ವಾರ್ತೆಯನ್ನು ಕೇಳುತ್ತೇನೆ. ಓಕೆ ಗುಡ್. ಸೊ ಓದಮ್ಮ ಸಾವಿತ್ರಿ ಇದನ್ನ ಬೇಗ ಓದ್ಬೇಕು. The kids smile to see their mother. ಓಕೆ ಏನಾಗುತ್ತೆ ಕನ್ನಡ ಯಾರು ಹೇಳ್ತೀರಾ? ತಾಯಿ ಆ ಮಕ್ಕಳನ್ನು ನೋಡುತ್ತಾ ಹಾ ಮುಗುಳು ನಗೆಯನ್ನು ಕೊಡುತ್ತಾಳೆ. ಏನು ನಾ ಹೇಳ್ತೇನ್ರಿ. ಹೇಳಮ್ಮ ಜೊತೆ. ಆ ಮಕ್ಕಳು ತಾಯಿಯನ್ನು ನೋಡುತ್ತಾ ನಗುತ್ತಾರೆ. ಓಕೆ ಅಕ್ಷರ ಇಲ್ಲ. ಓ ಸರಿ. ಮಕ್ಕಳು ತಾಯಿಯನ್ನು ನೋಡಿ ನಗುತ್ತಾರೆ. ಓಕೆನಾ? ನೆಕ್ಸ್ಟ್ ಹೇಳಮ್ಮ ಅಕ್ಷತ ಬೇಗ ಓದ್ಬೇಕು. She writes me a letter. ಓಕೆ ಕನ್ನಡದಲ್ಲಿ ಏನಾಗುತ್ತೆ? ಅವಳು ನನಗೆ ಒಂದು ಪತ್ರ ಬರೆದಳು. ಬರೆಯುತ್ತಾಳೆ. ಓಕೆ ಹಾ. ನೆಕ್ಸ್ಟ್ ಭೀಮಾ. He gets a salary every month. ಓಕೆ ಏನಾಗುತ್ತೆ ಕನ್ನಡದಲ್ಲಿ ಟ್ರೈ ಮಾಡ್ಬೋದಾ? Salary ಅಂದ್ರೆ ಸಂಬಳ. ಅವನು ಒಳ್ಳೆಯ ಸಂಬಳವನ್ನು ತೆಗೆದುಕೊಳ್ಳುತ್ತಾನೆ. ಸೊ ಅವನಿಗೆ ಪ್ರತಿ ತಿಂಗಳು ಸಂಬಳ ಸಿಗುತ್ತದೆ. ಸೊ ಎಷ್ಟು ಯಾರು ವಿಜಯಲಕ್ಷ್ಮಿ ಕೇಳ್ತಾ ಇದೆಯಾ? ಓಕೆ ಏನಾಗೋದಮ್ಮ ಜೊತೆ? ವಾಟರ್ ಫ್ಲೋಸ್ ಇನ್ ದಿ ರಿವರ್. ಓಕೆ ಸೊ ನದಿಯಲ್ಲಿ ನೀರು ಹರಿಯುತ್ತದೆ. ಸಾವಿತ್ರಿ. She sleeps at 10 p.m. ಓಕೆ ಏನಾಗುತ್ತೆ ಕನ್ನಡದಲ್ಲಿ? ಅವಳು 10 ಗಂಟೆಗೆ ಮಲಗುತ್ತಾಳೆ. ವೆರಿ ಗುಡ್. ನೆಕ್ಸ್ಟ್ ಯಾರು ಓದ್ತೀರಾ? ಯಾರ್ದು ಇರ್ಬೇಕು? ಅಕ್ಷತಾ. They play cricket in the playground. ಓಕೆ ಏನಾಗುತ್ತೆ ಕನ್ನಡದಲ್ಲಿ? ಅವರು ಆಟದ ಮೈದಾನದಲ್ಲಿ ಕ್ರಿಕೆಟ್ ಅನ್ನು ಆಡುತ್ತಾರೆ. ವೆರಿ ಗುಡ್. ಅವರು ಆಟದ ಮೈದಾನದಲ್ಲಿ ಕ್ರಿಕೆಟ್ ಆಡುತ್ತಾರೆ. ನೆಕ್ಸ್ಟ್ ಭೀಮಾ. Kids watch cartoon. ಕಾರ್ಟೂನ್. ಓಕೆ ನೆಕ್ಸ್ಟ್ ಕನ್ನಡದಲ್ಲಿ ಏನಾಗುತ್ತೆ? ಮಕ್ಕಳು ಕಾರ್ಟೂನ್ಗೆ ವೀಕ್ಷಿಸುತ್ತಾರೆ. ಓಕೆ ಸಾವಿತ್ರಿ. She loves her kids. ಓಕೆ ಅವಳು ಅವಳ ಮಕ್ಕಳನ್ನು ಪ್ರೀತಿಸುತ್ತಾಳೆ. ಅವಳು ತನ್ನ ಮಕ್ಕಳನ್ನು ಪ್ರೀತಿಸುತ್ತಾಳೆ. ಜ್ಯೋತಿ. ದಿ ಸನ್ ರೈಸಸ್ ಇನ್ ದಿ ಈಸ್ಟ್. ಓಕೆ ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ. ಓಕೆ ಸೊ ಇವೆಲ್ಲ ಏನಿವು ಸಾರ್ವಕಾಲಿಕ ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಸಾರ್ವಕಾಲಿಕ ನಿಜವಾಗುವ ಸಂಗತಿಗಳು, ವಿಷಯಗಳು. ಓಕೆ ಭೀಮಾ ಹೌದು. The shop closes at 10 p.m. ಓಕೆ ಏನ್ ಹೇಳುತ್ತೆ ಕನ್ನಡದಲ್ಲಿ? ಅಂಗಡಿಗಳು 10 ಗಂಟೆಗೆ ಮುಚ್ಚುತ್ತವೆ. ಓಕೆ ನೆಕ್ಸ್ಟ್ ಜ್ಯೋತಿ. He goes to school daily. ಅವನು ಪ್ರತಿದಿನ ಶಾಲೆಗೆ ಹೋಗುತ್ತಾನೆ. ಓಕೆ ಸಾವಿತ್ರಿ. ಸೌಂಡ್ ಏನೋ ಸರಿಯಾಗಿ ಕೇಳಿಸ್ತಾರೆ. She works in a hospital. ಓಕೆ ಅವಳು ಆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಾಳೆ. ಓಕೆ ಅವಳು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಾಳೆ. ಭೀಮಾ.
ಐ ಲೈಕ್ ಮ್ಯೂಸಿಕ್. ಹಾ ನಾನು ಹಾಡನ್ನು ಇಷ್ಟಪಡುತ್ತೇನೆ. ಹಾಡನ್ನು ಅಂದ್ರೆ ಸಾಂಗ್ ಆಗುತ್ತೆ, ಇದು ಮ್ಯೂಸಿಕ್. ನಾನು ಮ್ಯೂಸಿಕ್ ಅನ್ನು ಇಷ್ಟಪಡುತ್ತೇನೆ. ಜ್ಯೋತಿ ನಾನು ಸಂಗೀತವನ್ನು ಇಷ್ಟಪಡುತ್ತೇನೆ. ಓಕೆ, ಸಂಗೀತವೆಂದರೆ ಇಷ್ಟ. ಈಗ ನೆಗೆಟಿವ್ ಸೆಂಟೆನ್ಸ್ ನೋಡೋಣ. ಓಕೆ, ಸೊ ನೆಗೆಟಿವ್ ಸೆಂಟೆನ್ಸ್ ಯಾವ್ದು? ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಕ್ಸಿಲರಿ ವರ್ಬ್ ಪ್ಲಸ್ ನಾಟ್. ಓಕೆ, ಪ್ಲಸ್ ಮೇನ್ ವರ್ಬ್ ಪ್ಲಸ್ ಸಬ್ಜೆಕ್ಟ್. ಓಕೆ, ಸೊ ಡು ನಾಟ್ ಅಥವಾ ಡಸ್ ನಾಟ್ ಇರುತ್ತೆ. ಗೊತ್ತಲ್ಲ ನಿಮಗೆ? ನೋಟ್, ಇಫ್ ದ ಸಬ್ಜೆಕ್ಟ್ ಆಫ್ ಅ ಸೆಂಟೆನ್ಸ್ ಈಸ್ she, he, it or a singular noun, the auxiliary verb does not will be used. Negative sentence. If the subject of a sentence I, we, you, they or plural noun, then auxiliary verb do not will be used in negative sentence. ಗೊತ್ತಲ್ಲ ನಿಮಗಿದು? ಸೊ ಸಬ್ಜೆಕ್ಟ್ ಅಲ್ಲಿ ಐ, ವಿ, ಯು, ದೇ ಪ್ಲೂರಲ್ ಇದ್ರೆ ಏನ್ ಮಾಡ್ತೀವಿ? ನೆಗೆಟಿವ್ ಸೆಂಟೆನ್ಸ್ಗೆ ಡು ನಾಟ್ ಇರುತ್ತೆ. he, she, it ಆರ್ ಒಂದು ವ್ಯಕ್ತಿ ನೇಮ್ ಇದ್ರೆ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಏನಿರುತ್ತೆ? ಡಸ್ ನಾಟ್ ಇರುತ್ತೆ ಅಥವಾ ಡಸಂಟ್ ಇರುತ್ತೆ. ಓಕೆ, ಈಗ ಎಕ್ಸಾಂಪಲ್ಸ್ ನೋಡೋಣ. ಅಕ್ಷತಾ ಎಲ್ಲಿ ಹೋಗ್ಬಿಟ್ಲು? ಸವಿತ್ರಿ, ಅಕ್ಷತಾ ಇಲ್ಲೇದನ್ರಿ. ಓದಮ್ಮ. ಯು ಡು ನಾಟ್ ಗೋ ಟು ಕಾಲೇಜ್. ಓಕೆ, ಏನಾಗುತ್ತೆ? ನೀನು ಕಾಲೇಜಿಗೆ ಹೋಗುವುದಿಲ್ಲವೇ? ಹೋಗುವುದಿಲ್ಲ. ಓಕೆ, ನೀವು ಅಥವಾ ನೀನು ಕಾಲೇಜಿಗೆ ಹೋಗೋದಿಲ್ಲ. ಭೀಮಾ, She does not like swimming. ಏನು? ಅವಳು ಅಲ್ಲ, ಏನು ಫಸ್ಟ್ ಓದಿ. she does not like swimming. She does not like swimming. Okay, She does not. ಅವಳು ಈಜಾಡುವುದನ್ನು ಇಷ್ಟಪಡುವುದಿಲ್ಲ. ಅವಳು ಈಜುವುದನ್ನು ಇಷ್ಟಪಡುವುದಿಲ್ಲ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಸಾವಿತ್ರಿ. he does ಅವನು ಧೂಮಪಾನ ಮಾಡುವುದಿಲ್ಲ. ಜ್ಯೋತಿ. They do not play guitars. ಗಿಟಾರ್ಸ್. ಓಕೆ, ಏನಾಗುತ್ತೆ ಕನ್ನಡದಲ್ಲಿ? ಗಿಟಾರ್ಸ್ ಅಂದ್ರೆ ರೀ? ಗಿಟಾರ್ಸ್ ಅಂತ ಹೇಳಿ ಪರವಾಗಿಲ್ಲ. ವೀಣಿ ಅಂತ ಏನು? ಅವರು ಗಿಟಾರ್ಸ್ ಅನ್ನು ಆಡುವುದಿಲ್ಲ. ನುಡಿಸುವುದಿಲ್ಲ. ಅವರು ಗಿಟಾರ್ ನುಡಿಸುವುದಿಲ್ಲ. ಜ್ಯೋತಿ. Kids do not like medicine. ಜ್ಯೋತಿಗೆ ಹೇಳಿದ್ದಾನೆ ಈಗ. ಓಕೆ, ಮಕ್ಕಳು ಔಷಧಿಯನ್ನು ಇಷ್ಟಪಡುವುದಿಲ್ಲ. ಓಕೆ, ಮಕ್ಕಳು ಔಷಧಿಯನ್ನು ಇಷ್ಟಪಡುವುದಿಲ್ಲ. ಅಕ್ಷತಾ. She does not drive her car. ಓಕೆ, ಕನ್ನಡದಲ್ಲಿ ಏನಾಗುತ್ತಮ್ಮ? ಅವಳು ತನ್ನ ಕಾರನ್ನು ಓಡಿಸಲು ಇಷ್ಟಪಡುವುದಿಲ್ಲ. ಹೌದಾ? ಅವಳು ತನ್ನ ಕಾರನ್ನು ಓಡಿಸುವುದಿಲ್ಲ. ಓಕೆ, ಭೀಮಾ. Deepa does not sing. ಓಕೆ, Deepa does not sing. Deepa ಹಾಡುವುದಿಲ್ಲ. ಕರೆಕ್ಟ್ ಆಗಿದೆ ಬಿಡು. ಕೋಚ್. ಸಾವು. we do not need any help. ಓಕೆ, ನಿನಗೆ ಹೆಲ್ಪ್ ಅಲ್ಲ, ಹೆಲ್ಪ್. ಹಾ, ಕನ್ನಡ ಏನಾಗುತ್ತೆ? ನಾವು ಎನಿ ಅಂದ್ರ ಯಾವುದೇ. ನಾವು ಯಾವುದೇ ಸಹಾಯ ಮಾಡುವ ಅವಶ್ಯಕತೆ ಇಲ್ಲ. ನಮಗೆ ಯಾವುದೇ ಸಹಾಯ ಅಗತ್ಯವಿಲ್ಲ. ಜ್ಯೋತಿ.
Do you dash chocolate milk? Do you like chocolate milk? Okay. So like correct. Okay. The right answer is like. Good. Bim Savitri. He dash not want to go to the movies. Okay. Options are here. ಯಾವ್ದು ಇದರಲ್ಲಿ ಡೂ ಡಸ್ ಅಥವಾ he is? Does. Very good. Right answer. Bima. He dashed no. Now. So play tennis, wants breakfast, walk home. ಯಾವ್ದು ಇದರಲ್ಲಿ? He play tennis no. Bima. Want breakfast. Very good. Akshata. It dash a beautiful day today. Okay. So options are here. ಯಾವ್ದು ಇದರಲ್ಲಿ? Is Okay. Right answer. It is a beautiful day today. Okay. Jyoti. Sorry, Deepa. Dash not here at the moment. Okay. Options are here. Sorry, Deepa is not here at the moment. Right answer. Savitri. They are not here. They dashed right now. Okay. Options are here. ಯಾವ್ದು ಇದರಲ್ಲಿ? They are not here. They are on holiday right now. Very good. Sudeep dashed not go to my school. Okay. Options are here. ಯಾವ್ದು ಇದರಲ್ಲಿ? Second one. Right answer. Sudeep does not go to my school. Jyoti. My parents dash in a 2-bedroom apartment. Okay. ಯಾವ್ದಮ್ಮ ಇದರಲ್ಲಿ? Their parents lives in a 2-bedroom apartment. Okay. Very good. Akshata. Options are here. ಯಾವ್ದು ಇದರಲ್ಲಿ? we are Indian. Okay. Right answer. Okay. The last question. Savitri. You dash so happy today. Okay. ಏನಿರ್ಬೋದು ಆಪ್ಷನ್ಸ್? ಯಾವ್ದಿರೋದು ಆನ್ಸರ್? You look so happy today. ಹೌದಾ? ಎಷ್ಟು ಹೇಳ್ಬೇಕು ನಾವು? ಐ ಮತ್ತೆ ಯು ವಿ. You seem so happy today. Okay, right answer. Thank you guys. PDF ಕಳಿಸ್ತೀನಿ, ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡಿ.